ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ವಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಎಷ್ಟೇ ಹಲ್ಲುಜ್ಜಿದ್ರೂ ಬ್ರಷ್ ಮಾಡಿದ್ರೂ ಬಾಯಿಯಿಂದ ಕೆಟ್ಟ ದುರ್ವಾಸನೆ ಬರ್ತಾ ಇದೆಯಾ? ಇದಕ್ಕೆ ಕಾರಣ ಏನು, ಪರಿಹಾರ ಏನು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಬಾಯಿಂದ ಕೆಟ್ಟ ದುರ್ವಾಸನೆ ಬರೋದಕ್ಕೆ ಪ್ರಮುಖವಾದ ಕಾರಣ, ಹಲ್ಲುಜ್ಜಿರ್ತೀರ ಆದರೆ ನಾಲ್ಗೆನ ಸರಿಯಾಗಿ ಶುಚಿತ್ವದಲ್ಲಿ ಇಟ್ಕೊಂಡಿರೋದಿಲ್ಲ. ನಾಲ್ಗೆ ಮೇಲೆ ಬ್ಯಾಕ್ಟೀರಿಯಾಗಳಿರ್ತದೆ. ಇದರಿಂದ ಬಾಯಿಂದ ಕೆಟ್ಟ ದುರ್ವಾಸನೆ ಬರೋದಕ್ಕೆ 80% ಈ ಒಂದು ನಾಲಿಗೆಯನ್ನು ಶುಚಿತ್ವದಲ್ಲಿ ಇಟ್ಕೊಳ್ಳದಲ್ಲಿರೋದು ಕಾರಣವಾಗ್ತದೆ. ಆದ್ದರಿಂದ ಪ್ರತಿ ಸತಿ ನೀವು ಬ್ರಷ್ ಮಾಡಿದಾಗಲೂ ನಾಲ್ಗೆನ ಚೆನ್ನಾಗಿ ತಿಕ್ಕಬೇಕಾಗ್ತದೆ. ಟಂಗ್ ಕ್ಲೀನರ್ನಲ್ಲಿ ನಾಲಿಗೆಯನ್ನು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಬ್ಯಾಕ್ಟೀರಿಯಾಗಳು ನಿವಾರಣೆಯಾಗಿ ಬಾಯಿಯಿಂದ ಕೆಟ್ಟ ದುರ್ವಾಸನೆ ಬರುವ ಸಮಸ್ಯೆ ದೂರ ಆಗ್ತದೆ. ಹಾಗೂ ಅಜೀರ್ಣ, ಅಸಿಡಿಟಿ, ಹೊಟ್ಟೆಯ ಸಂಬಂಧಿ ಕಾಯಿಲೆಗಳಿದ್ದ ಸಂದರ್ಭದಲ್ಲಿ ಹೊಟ್ಟೆಯಲ್ಲಿರ್ತಕ್ಕಂತಹ ಆಮ್ಲ ಅಂದರೆ ಆ್ಯಸಿಡ್ ಅನ್ನನಾಳದ ಮುಖಾಂತರ ಬಾಯಿಗೆ ಬಂದಾಗ ಬಾಯಿಯಿಂದ ಕೆಟ್ಟ ದುರ್ವಾಸನೆ ಬರುವ ಸಾಧ್ಯತೆಗಳು ಹೆಚ್ಚಿರ್ತದೆ. ಇನ್ನು ಗಂಟಲಿನಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿದ್ದರೆ, ಟಾನ್ಸಿಲ್ಸ್ ಆಗಿದ್ದರೆ, ಟಾನ್ಸಿಲೈಟಿಸ್ ಅಥವಾ ಇನ್ಫೆಕ್ಷನ್ ಏನಾದರೂ ಆಗಿದ್ದ ಸಂದರ್ಭದಲ್ಲಿ ಬಾಯಿಂದ ಕೆಟ್ಟ ದುರ್ವಾಸನೆ ಬರ್ತದೆ. ಹಾಗೂ ಮೂಗಿನಲ್ಲಿ ಏನಾದರೂ ಸಮಸ್ಯೆ ಆಗಿದ್ದಾಗ, ಸೈನಸ್ ಪ್ರಾಬ್ಲಮ್ ಇದ್ದಾಗ, ಸೈನಸೈಟಿಸ್ ಅಥವಾ ಸೈನಸ್ ಇನ್ಫೆಕ್ಷನ್ ಆಗಿದ್ದಾಗ ಬಾಯಿಂದ ಕೆಟ್ಟ ದುರ್ವಾಸನೆ ಬರ್ತದೆ. ಹಾಗೂ ಬಾಡಿ ಡಿಹೈಡ್ರೇಟ್ ಆಗಿದ್ದಾಗ, ನಿರ್ಜಲೀಕರಣ, ನೀರಿನಂಶ ಕಡಿಮೆ ಆಗಿದ್ದಾಗ ಬಾಯಿಂದ ಕೆಟ್ಟ ದುರ್ವಾಸನೆ ಬರ್ತದೆ. ನೈಸರ್ಗಿಕವಾಗಿ ನಮ್ಮ ಬಾಯಿಯಲ್ಲಿ ಸಲೈವ ಅಂದರೆ ಲಾಲಾರಸ, ಜೊಲ್ಲು ಅಂತ ಏನು ಕರಿತೀವಿ, ಇದು ಉತ್ಪತ್ತಿ ಆಗ್ತಾ ಇರ್ತದೆ. ಇದು ನಮಗೆ ಎಷ್ಟು ಸಹಕಾರಿಯಾಗಿದೆ ಅಂದರೆ ಬಾಯಿಯಲ್ಲಿರ್ತಕ್ಕಂತಹ ಬ್ಯಾಕ್ಟೀರಿಯಾಗಳನ್ನು ದೂರ ಮಾಡೋದಕ್ಕೆ ಇದು ತುಂಬಾ ಸಹಕಾರಿಯಾಗಿದೆ. ಯಾವಾಗ ಬಾಡಿ ಡಿಹೈಡ್ರೇಷನ್ ಆಗ್ತದೋ, ನೀರಿನಂಶ ಕಡಿಮೆ ಆಗ್ತದೋ ಅಂಥ ಒಂದು ಸಂದರ್ಭದಲ್ಲಿ ಈ ಸಲೈವ ಪ್ರೊಡಕ್ಷನ್ ಕಡಿಮೆ ಆಗ್ತದೆ, ಲಾಲಾರಸ ಉತ್ಪತ್ತಿ ಕಡಿಮೆ ಆಗ್ತದೆ. ಆ ಒಂದು ಸಂದರ್ಭದಲ್ಲಿ ಬಾಯಿ ಒಣಗ್ತದೆ. ಬಾಯಿ ಒಣಗೋದ್ರಿಂದ ಬಾಯಿಯಿಂದ ಕೆಟ್ಟ ದುರ್ವಾಸನೆ ಬರುವ ಸಾಧ್ಯತೆಗಳು ಹೆಚ್ಚಿರ್ತದೆ. ಇನ್ನು ಒಸಡು ಹಾಗೂ ಹಲ್ಲುಗಳ ಮಧ್ಯದಲ್ಲಿ ರಂಧ್ರಗಳು ಅಥವಾ ಸ್ಪೇಸ್ ಜಾಸ್ತಿ ಇರ್ತದೆ. ಅಂಥ ಒಂದು ಸಂದರ್ಭದಲ್ಲಿ ನೀವು ಯಾವುದೇ ಒಂದು ಆಹಾರ ತಗೊಂಡಾಗ ಆ ಆಹಾರದ ಒಂದು ಕಣಗಳು, ಆಹಾರದ ಕಣಗಳು ಈ ಒಸಡೆ ಹಾಗೂ ಹಲ್ಲಿನ ಮಧ್ಯೆ ಇರ್ತಕ್ಕಂಥ ರಂಧ್ರದಲ್ಲಿ ಹೋಗಿ ಶೇಖರಣೆ ಆಗ್ತದೆ. ಯಾವಾಗ ಈ ಒಂದು ಶೇಖರಣೆ ಆಗ್ತದೋ ಅಂಥ ಒಂದು ಸಂದರ್ಭದಲ್ಲಿ ನೀವೆಷ್ಟೇ ಬ್ರಷ್ ಮಾಡಿದ್ರೂ ಅದು ಬಾಯಿಯಿಂದ ಕೆಟ್ಟ ದುರ್ವಾಸನೆ ಬರುವ ಸಾಧ್ಯತೆಗಳು ಹೆಚ್ಚಿರ್ತದೆ. ಇನ್ನು ಕೆಲವೊಬ್ಬರು ಡಯಟ್ ಮಾಡ್ತಿರ್ತಾರೆ, ಕೀಟೋ ಡಯಟ್ ಅಂತ. ಅಂದರೆ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ, ತೂಕ ಕಡಿಮೆ ಆಗಬೇಕು, ಫ್ಯಾಟ್ ಎಲ್ಲ ಕರಗಿಸ್ಬೇಕು ಅನ್ನೋ ಉದ್ದೇಶದಿಂದ ಕೀಟೋ ಡಯಟ್ ಅಂದರೆ ಲೋ ಕಾರ್ಬೋಹೈಡ್ರೇಟ್, ಮಾಡ್ರೇಟ್ ಪ್ರೋಟೀನ್ ಹಾಗೂ ರಿಚ್ ಹೈ ಫ್ಯಾಟ್ ಅಂದರೆ ಗುಡ್ ಫ್ಯಾಟ್ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ತಗೋತಾ ಇರ್ತಾರೆ. ಇದು ಯಾವಾಗ ಹೆಚ್ಚು ನಾವು ತಗೋತಾರೋ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಹಾಗೂ ದೇಹದಲ್ಲಿರ್ತಕ್ಕಂಥ ಕೆಟ್ಟ ಕೊಲೆಸ್ಟ್ರಾಲ್, ಫ್ಯಾಟನ್ನು ಕರಗಿಸೋದಕ್ಕೆ ಆ ಒಂದು ಆಹಾರ ಸೇವನೆ ಮಾಡಿದಾಗ ದೇಹದಲ್ಲಿ ಕೊಬ್ಬಿನಂಶ, ಕೆಟ್ಟ ಕೊಬ್ಬಿನಂಶ ಕರಗ್ತದೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ಅಸಿಟೋನ್ ಅಂತ ಒಂದು ಕೆಮಿಕಲ್ ಉತ್ಪತ್ತಿ ಆಗ್ತದೆ. ಇದು ಉತ್ಪತ್ತಿಯಾದಾಗ ಇದು ಬಾಯಿಂದ ಕೆಟ್ಟ ವಾಸನೆ, ಒಂದು ವಿಚಿತ್ರವಾದ ಒಂದು ಬಾಯಿಂದ ದುರ್ವಾಸನೆ ಬರುವ ಹಾಗೆ ಮಾಡ್ತದೆ. ಇನ್ನು ಕೆಲವೊಂದು ಮಾತ್ರೆಗಳನ್ನ, ಔಷಧಿಗಳನ್ನ ತಗೋತಿರ್ತಾರೆ. ಬಿ ಪಿಗೆ ಸಂಬಂಧಪಟ್ಟ ಹೈಪರ್ ಟೆನ್ಷನ್, ಹೆಚ್ಚು ಬಿ ಪಿ ಇದ್ದ ಸಂದರ್ಭದಲ್ಲಿ ಬಿ ಪಿ ಮಾತ್ರೆಗಳನ್ನ ತಗೋತಿರ್ತಾರೆ. ಈ ಕೆಲವೊಂದು ಬಿ ಪಿ ಮಾತ್ರೆಗಳನ್ನ ಸೇವನೆ ಮಾಡಬೇಕಾದ್ರೆ ಹಾಗೂ ಡಿಪ್ರೆಸೆಂಟ್ಸ್, ಆ್ಯಂಟಿ ಡಿಪ್ರೆಸೆಂಟ್ಸ್ ಅಂತಂದರೆ ಖಿನ್ನತೆಗೆ ಮಾನಸಿಕ ರೋಗ ತಜ್ಞರ ಹತ್ರ ಹೋಗಿ ಈ ಮಾನಸಿಕ ರೋಗದ ಮಾತ್ರೆಗಳನ್ನ, ಆ್ಯಂಟಿ ಡಿಪ್ರೆಸೆಂಟ್ಸ್ ಮಾತ್ರೆಗಳನ್ನ, ಡಿಪ್ರೆಷನ್ನಲ್ಲಿದ್ದ ಸಂದರ್ಭದಲ್ಲಿ ಕೆಲವೊಂದು ಮಾತ್ರೆಗಳನ್ನ ಸೇವನೆ ಮಾಡ್ತಿರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಈ ಮಾತ್ರೆಗಳನ್ನ ಸೇವನೆ ಮಾಡೋದ್ರಿಂದ ಬಾಯಿಂದ ಕೆಟ್ಟ ದುರ್ವಾಸನೆ ಬರ್ತದೆ. ಹಾಗಾದರೆ ಇದಕ್ಕೆ ಪರಿಹಾರ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಪ್ರತಿನಿತ್ಯ ದಿನಕ್ಕೆ 2 ಬಾರಿ ಬ್ರಷ್ ಮಾಡಬೇಕು. ಹಲ್ಲು ಹಾಗೂ ನಾಲ್ಗೆಯನ್ನು ದಿನಕ್ಕೆ 2 ಬಾರಿ ಕ್ಲೀನ್ ಮಾಡ್ತಕ್ಕಂಥ ಒಂದು ಅಭ್ಯಾಸವನ್ನು ಇಟ್ಕೊಳ್ಳಿ. ಹೆಚ್ಚೆಚ್ಚು ನೀರು ಕುಡಿ, ಪ್ರತಿನಿತ್ಯ ಹೆಚ್ಚು ನೀರು ಕುಡಿಯೋ ಅಭ್ಯಾಸ ಇಟ್ಕೊಳ್ಳಿ. ಹಾಗೂ ದಿನಕ್ಕೆ 2 ಸಮಯ ನೀವು ಬ್ರಷ್ ಮಾಡೋದ್ರ ಜೊತೆಗೆ ದಿನಕ್ಕೆ 2 ಲವಂಗ, 2 ಒಸಡಿನಲ್ಲೂ 2 ಲವಂಗನ ಇಟ್ಕೊಂಡು ಚೆನ್ನಾಗಿ ಅಗಿದು ಆ ರಸ ಕುಡಿಯೋದ್ರಿಂದ ಬಾಯಿಂದ ಬರುವ ಕೆಟ್ಟ ದುರ್ವಾಸನೆ ನಿವಾರಣೆ ಆಗ್ತದೆ. ಹಾಗೂ ವರ್ಷಕ್ಕೆ 1 ಬಾರಿ ಆದರೂ ದಂತ ವೈದ್ಯರನ್ನು ಭೇಟಿಯಾಗಿ ಅವರ ಸೂಕ್ತ ಸಲಹೆ ಸೂಚನೆಯನ್ನು ಪಡೆದುಕೊಂಡು ಬಾಯಿಯ ಆರೋಗ್ಯವನ್ನು
ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.